ಸರ್ಕಾರ ಲಂಚದ ರೇಟ್ ಚಾರ್ಟ್ ಹಾಕಲಿ ಎಂದು ಪಿ ರಾಜು ಆಕ್ರೋಶ. ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿ.ಆರ್. ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡುತ್ತಿದೆ ಎಂದು ಹೇಳಿಕೆ ಕಟು ಸತ್ಯವಾಗಿದ್ದು, ಒಂದು ಕಡೆ ಬಿಟ್ಟಿ ಭಾಗಿಗಳನ್ನು ಕೊಟ್ಟು ಇನ್ನೊಂದೆಡೆ ಲಂಚಾವತಾರದಲ್ಲಿ ಮುಳುಗಿ ಜನರ ರಕ್ತ ಹೀರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯಯವರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ. ಕಳೆದ 2 ವರ್ಷಗಳಿಂದ ರಾಜ್ಯ ಸರ್ಕಾರ ಬಸವ ವಸತಿ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ನೀಡಿರುವ PM ಆವಾಸ್ ಯೋಜನೆಯ ಮನೆಗಳು GPS ಮಾಡಲು 10 ರಿಂದ 20 ಸಾವಿರ ಲಂಚ ಕೇಳುತ್ತಿದ್ದಾರೆ. ನಿಮಗೆ ಜನರಿಂದ ಎಷ್ಟಾದರೂ ಲಂಚ ಬೇಕು ಎಂದು ರೇಟ್ ಚಾರ್ಟ್ ಹಾಕಿ ಎಂದು ಕುರ್ಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಆಕ್ರೋಶ ಹೊರಹಾಕಿದ್ದಾರೆ. ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆಯವರ ನೇತೃತ್ವದಲ್ಲಿ ರಾಯಬಾಗ ಪಟ್ಟಣದಲ್ಲಿ ವಸತಿ ಹಂಚಿಕೆಯಲ್ಲಿ ಸರ್ಕಾರ ಲಂಚಾವತಾರ ನಡೆಸುತ್ತಿದೆ ಎಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ರಾಯಬಾಗ ಪಟ್ಟಣದ ಡಾಕ್ಟರ್ B.R. ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕಾ ಪಂಚಾಯಿತಿ ಕಚೇರಿ ಎದುರು ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ತಡವಾಗಿ ಬಂದ ತಹಶೀಲ್ದಾರ್ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡದ ಕಾರಣ ತಾಲೂಕಾ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಜುಲೈ 3ರವರೆಗೆ ಕಾಲಾವಕಾಶ ನೀಡುತ್ತೇವೆ, ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳ GPS ಕಾರ್ಯ ಮುಗಿಸಬೇಕೆಂದು ಎಚ್ಚರಿಕೆ ನೀಡಿ ಬೀಗ ತೆಗೆಯಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಸದಾನಂದ ಹಳ್ಳಂಗಳಿ, ಮಹೇಶ್ ಬಾತೆ, ಶ್ರೀಧರ್ ಮೂಡಲ್ಗಿ, ಶಿವು ದಳವಾಯಿ, ಬಸವರಾಜ್ ಸನದಿ, ತಹಶೀಲ್ದಾರ್ ಸುರೇಶ್ ಮುಂಜೆ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು, ಮಲಗೌಡ ಪಾಟೀಲ್, ಶಿವಪ್ಪ ಗಸ್ತಿ, ಅಜಿತ್ ಗಾಳಿ, ಮೋಹನ್ ಲೋಹಾರ್, ಶ್ರೀಧರ್ ಕಂಟ್ರಾಟೆ, ಮೌಲಾಲಿ ವಾಟೆ ಇತರರು ಉಪಸ್ಥಿತಿಯಿದ್ದರು. ಬ್ಯೂರೋ ರಿಪೋರ್ಟ್ ಸಂಜು ಬ್ಯಾಕುಡೆ, ಫ್ರಂಟ್ಲೈನ್ ನ್ಯೂಸ್. ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆಯವರಿದ್ದಾಗ ನೂರಾರು ಕೋಟಿ, ಸಾವಿರಾರು ಕೋಟಿ ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಪಾಪ ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ. ಆದರೆ 25 ಕೋಟಿ ಅನುದಾನ ತರಬೇಕು ಅಂದರೆ ಇವರು ಕೂಡ ರಾಜು ಕಾಗೆ ಅವರು ಕೂಡ ಲಂಚ ಕೊಡಬೇಕಾಗಿದೆ. ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನು ತರಬೇಕು ಅಂದರೆ ಸನ್ಮಾನ್ಯ ಐಹೊಳೆ ಸಾಹೇಬರು 4 ಸಾರಿ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಪಕ್ಷ ಅನ್ನೋ ಒಂದೇ ಕಾರಣಕ್ಕೆ ಅನುದಾನವನ್ನು ಕೊಡ್ತಾ ಇಲ್ಲ. ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು. ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ. ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟುಬಿಟ್ಟಿದೆ. ರಾಜು ಕಾಗೆ ಅವರು ಒಬ್ಬರೇ ಕೊಟ್ಟಿಲ್ಲ, ಒಂದು ಮಣಿನೂ ಕೂಡ ಕೊಟ್ಟಿಲ್ಲ. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಮಣಿ ಕೊಡಂತ. ಈಗೇನವ್ರ ನಮ್ಮ ಈಗ ಕೇಂದ್ರ ಸರ್ಕಾರದ ಏನು ಮನೆಗಳು ಈಗ 16-14 ಸಾವಿರ ಮಂಜೂರಾದ್ದು ಅದಾವಲ್ಲ, ಅವನ್ನೆಲ್ಲಾನು GPS ಬೇಗ ಅವನ್ನೆಲ್ಲ ಮಾಡಿ ಬಡವರಿಗೆ ಅವರು ಕೊಟ್ರೆ ನಾವು ಈಗ ಅವರ ಇಲ್ಲಾಂದ್ರೆ ಇಲ್ಲ. ಮೀಟಿಂಗ್ ಅನ್ನ ಮಾಡ್ಕೊಳ್ಳೋದು ಕಟ್ಟಿಲ್ಲ ಅಂತ ಒಬ್ಬ ಬೆನಿಫಿಷಿಯರಿ ಬಂದು ನಾನು ಕಟ್ಟಿದ್ದೀನಿ, GPS ಮಾಡೋದಕ್ಕೆ ಕರೆದಿದ್ದೀನಿ, ನಾನು ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬಂದಿಲ್ಲ ಅಂದ್ರೆ ಅಂತ ಮೇಲೆ ಆಕ್ಷನ್ ಆಗಿರೋ ತಪ್ಪುಗಳಿಗೆ ಯಾರು ಅಕೌಂಟ್